ಸೋಮರ್ಪೇಟೆ ಇಲ್ಲಿನ ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಫೆಬ್ರವರಿ 27ರಿಂದ ಮಾರ್ಚ್ 1ರ ತನಕ ದಿವಂಗತ ಬಿ. ರಂಗಸ್ವಾಮಿ ಚೂರಿಗಿಡ್ನ ಅವರ ಜ್ಞಾಪಕಾರ್ಥವಾಗಿ ಜಿಲ್ಲಾ ಮಟ್ಟದ ಹಾಕಿ ಪಂದ್ಯಾವಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಟರ್ಫ್ ಮೈದಾನದಲ್ಲಿ ನಡೆಯಲಿದೆ ಎಂದು ಕ್ಲಬ್ ಅಧ್ಯಕ್ಷ ಎಂ.ಇ. ಮಹೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಡಾಲ್ಫಿನ್ಸ್ ಕ್ಲಬ್ ವತಿಯಿಂದ ಜಿಲ್ಲಾ ಮಟ್ಟದ ಹಾಕಿ ಕ್ರೀಡಾಕೂಟವನ್ನು ದಿನಾಂಕ 26, 27, 28 ಮತ್ತು ಮಾರ್ಚ್ 1 ಫೈನಲ್ ದಿನ ನಡೆಸಲಾಗುವುದು. ಈ ಪಂದ್ಯಾವಳಿಯಲ್ಲಿ ಕೊಡಗಿನ ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದ್ದು ಪ್ರತಿ ತಂಡದಲ್ಲಿ 5 ಜನ ಅತಿಥಿ ಆಟಗಾರರನ್ನು ಹೊಂದಿರುತ್ತಾರೆ. ಈ ಪಂದ್ಯಾಟಕ್ಕೆ ಮುಖ್ಯ ಅತಿಥಿಯಾಗಿ ಶಾಸಕರಾದಂಥ ಡಾಕ್ಟರ್ ಮಂತ್ರಗೌಡ, ಲೋಕಸಭಾ ಸದಸ್ಯರಂತ ಯದುವೀರ್ ತೊಡೆಯರು ಆಗಮಿಸಿದ್ದಾರೆ. ಹಾಗೂ ಹಾಕಿ ಕರ್ನಾಟಕದ ಕಾರ್ಯದರ್ಶಿ ಎ.ಡಿ. ಸುಬ್ಬಯ್ಯ ಮತ್ತು ಟ್ರೋಫಿ ಮತ್ತು ನಗದು ಬಹುಮಾನ ದಾನಿಗಳಾದ ಎ.ಆರ್. ವೇಣುಗೌಡರು ಹಾಗೂ ಭಾರತೀಯ ತಂಡದ ಆಟಗಾರರಾದ ಅರ್ಜುನ್ ಹಲಪ್ಪ, ಎಸ್.ವಿ. ಸುನಿಲ್, ವಿಕ್ರಮ್ ಕಾಂತ್ ಹಾಗೂ ಭಾರತ ಕಿರಿಯ ಹಾಕಿ ತಂಡದ ತರಬೇತುದಾರರಾದ ಸಿ.ವಿ. ಜನಾರ್ದನ್ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹಾಕಿ ಪಟುಗಳು ಭಾಗವಹಿಸಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಡಾಲ್ಫಿನ್ ಸ್ಪೋರ್ಟ್ಸ್ ಕ್ಲಬ್ ಯುವ ಪ್ರತಿಭೆಗಳಿಗೆ ತರಬೇತಿ ನೀಡುವ ಮೂಲಕ ರಾಜ್ಯ ಮತ್ತು ರಾಷ್ಟ್ರೀಯ ತಂಡಗಳಿಗೆ ಹಲವಾರು ಕ್ರೀಡಾಪಟುಗಳನ್ನು ನೀಡಲು ಯಶಸ್ವಿಯಾಗಿದೆ. ಬೇಸಿಗೆ ಹಾಕಿ ಶಿಬಿರದೊಂದಿಗೆ ಈಜು ತರಬೇತಿಯನ್ನು ನೀಡುತ್ತಿದೆ ಎಂದು ಮಾಹಿತಿ ನೀಡಿದರು. 26 ತಾರೀಕು 2 ಗಂಟೆಗೆ ಶುರುವಾಗುತ್ತೆ. ಈ ಇನಾಗ್ರೇಷನ್ ಏನು ಮ್ಯಾಚ್ ಇದೆ ಅದನ್ನು ನಾವೊಂದು ಈ ವರ್ಷ ಸಪ್ರೇಟ್ ಆಗಿ ಗರ್ಲ್ಸ್ ಟೀಮ್ ಒಂದು ಇನಾಗ್ರೇಷನ್ ಮ್ಯಾಚ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಮಡಿಕೇರಿ ಸಾಯಿ ಹಾಸ್ಟೆಲ್ಲು ಮತ್ತು ಕೂಡಿಗೆ ಡಿವೈಸ್ ಹಾಸ್ಟೆಲ್ಲು ಬಾಲಕಿಯರ ವಿಭಾಗದಲ್ಲಿ ಒಂದು ಇನಾಗ್ರೇಷನ್ ಮ್ಯಾಚ್ನ ಆಡ್ತಾ ಇದ್ವಿ. ಅವರು ಕೂಡ ಈಗ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಹಾಗೆ ಪ್ರತಿಯೊಂದು ತಂಡಕ್ಕೂ ಸಮೇತ ನಾರ್ತ್ ಇಂಡಿಯಾದಿಂದ ಹರಿಯಾಣ, UP, ಪಂಜಾಬ್ ಹಾಗೂ ಔರಂಗಾಬಾದ್ ಕಡೆಯಿಂದ ಪ್ಲೇಯರ್ಸ್ಗಳು ಬರ್ತಾ ಇದ್ದಾರೆ. 7-8 ಜನ ಅಂತಾರಾಷ್ಟ್ರೀಯ ಹಾಕಿ ಆಟಗಾರರು ಸಮೇತ ಆಡ್ತಾ ಇದ್ದಾರೆ. ಇವಾಗ ಏನು ಪ್ರೆಸೆಂಟ್ ಇಂಡಿಯನ್ ಟೀಮಲ್ಲಿದ್ದ ರಾಹಿಲ್, ಬಿ.ಬಿ. ಸುನಿಲ್ ಮತ್ತು ಆಭರಣ ಸುದೇವ್ ಮತ್ತು ಬಿಪಿನ್ ಇಂಥ ಆಟಗಾರರೆಲ್ಲ ಆಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪಂದ್ಯಾಟನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಸೋಮರ್ಪೇಟೆ ಜನತೆಯಲ್ಲೂ ನಾವು ಕಳಕಳಿಯಿಂದ ಕೇಳ್ಕೊತಿದ್ದೀವಿ. ಪಂದ್ಯಾಟಕ್ಕೆ ಫೆಬ್ರವರಿ 27ರಂದು ಮಧ್ಯಾಹ್ನ 2 ಗಂಟೆಗೆ ಶಾಸಕ ಡಾಕ್ಟರ್ ಮಂತ್ರಗೌಡ, ಸಂಸದ ಯದುವೀರ್ ಒಡೆಯರ್ ಹಾಗೂ ದಾನಿಗಳಾದ ವಿಜಯ್ ಚಾಲನೆ ನೀಡಲಿದ್ದಾರೆ. ಇದೇ ಸಂದರ್ಭ ಮಡಿಕೇರಿಯ ಸಾಹಿ ಮತ್ತು ಕೂಡಿಗೆ ಕ್ರೀಡಾ ಶಾಲೆಯ ವಿದ್ಯಾರ್ಥಿನಿಯರಿಗೆ ಪ್ರದರ್ಶನ ಪಂದ್ಯಾಟ ನಡೆಯಲಿದೆ. ನಂತರ ಮೊದಲ ಪಂದ್ಯ ಗೋಣಿಕೊಪ್ಪದ BBC ಮತ್ತು ಬೆರ್ಲಿನಾಡ್ ತಂಡಗಳ ನಡೆಯಲಿದ್ದು, ದ್ವಿತೀಯ ಪಂದ್ಯ ಕೂರ್ಗ್ ಚಾಲೆಂಜರ್ಸ್ ಮತ್ತು ಕೂನನಕುಂಟೆ ತಂಡಗಳ ನಡುವೆ ನಡೆಯಲಿದೆ ಎಂದು ತಿಳಿಸಿದರು. 50,000 ಹಾಗೂ ಎಲ್ಲ ತಂಡದ ಫೈನಲ್ಸ್ ಮತ್ತು ಯಾರು ರನ್ನರ್ಸ್ ಆಗ್ತಾರೆ ಅವ್ರಿಗೆ ಎಲ್ಲ ಆಟಗಾರರಿಗೂ ಮೊಮೆಂಟೋಸನ್ನು ಕೊಡ್ತಾ ಇದ್ದೀವಿ, ಇಂಡಿವಿಜುವಲ್ಸ್ ಕೊಡ್ತಾ ಇದ್ದೀವಿ. ಹಾಗೂ ಟೂರ್ನಮೆಂಟಲ್ಲಿ ಆದಂಥ ಬೆಸ್ಟ್ ಗೋಲ್ ಕೀಪರ್, ಬೆಸ್ಟ್ ಗೋಲ್ ಬ್ಯಾಕ್, ಬೆಸ್ಟ್ ಆಫ್, ಬೆಸ್ಟ್ ಫಾರ್ವರ್ಡು ಹಾಗೂ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಕೂಡ ಈ ಟೂರ್ನಮೆಂಟಲ್ಲಿ ಕೊಡ್ತಾ ಇದ್ದೀವಿ. ಹಾಗೆ ತುಂಬ ಚೆನ್ನಾಗಿ ಆಡಿ ಒಳ್ಳೆ ಡಿಸಿಪ್ಲಿನ್ ಆಡಿದಂಥ ಒಂದು ಟೀಮಿಗೆ ಫೇರ್ ಪ್ಲೇ ಅನ್ನೋ ಒಂದು ಟ್ರೋಫಿ ಸಮೇತ ಕೊಡ್ತಾ ಇದ್ದೀವಿ. ಏನು ಟೂರ್ನಮೆಂಟದು ಫೀಚರ್ಸ್ ಮ್ಯಾಚ್ ಇರುತ್ತೆ ಅದಿದೆ. ಹಾಗೂ 27ನೇ ತಾರೀಕಿಗೆ 4 ಪಂದ್ಯಾಟಗಳು ನಡೆಯುತ್ತೆ. 28ನೇ ತಾರೀಕಿಗೆ ಸೆಮಿಫೈನಲ್ಸ್ ಮಧ್ಯಾಹ್ನದ ನಂತರ 2 ಗಂಟೆ ಮೇಲೆ ನಡೀತದೆ. ಹಾಗೂ ಭಾನುವಾರ 2 ಗಂಟೆಗೆ